ನಮಸ್ಕಾರ ಬಂಧುಗಳೇ. ಇವತ್ತು ಲೋಕಸಭಾ ಅಧಿವೇಶನದ ಸುದ್ದಿ ಭಾರಿ ದೊಡ್ಡ ಮಟ್ಟದಲ್ಲಿ ಬರ್ತಾ ಇರುವಾಗ ಅದರ ನಡುವೆ ಕೇಂದ್ರ ಸರ್ಕಾರದ ಕೋಟ್ಯಾಂತರ ರೂಪಾಯಿ ಹಗರಣದ ಒಂದು ದೊಡ್ಡ ಮಟ್ಟದ ಸುದ್ದಿ ಇವತ್ತು ಬರ್ತಾ ಇದೆ. ಅದೇನೆಂದರೆ ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನಾ ಅಂತ. ಆ ಯೋಜನೆಯಲ್ಲಿ ಸುಮಾರು 14,000 ಕೋಟಿ ರೂಪಾಯಿಯ ಅನುದಾನ ಆ ಯೋಜನೆಗೆ ಬಿಡುಗಡೆಯಾಗಿದೆ. ಅದರಲ್ಲಿ ಒಂದು ಸುಮಾರು 10,194 ಕೋಟಿ ರೂಪಾಯಿಗಳ ಲೆಕ್ಕವೇ ಇಲ್ಲ ಎನ್ನುವಂಥ ಸುದ್ದಿ ಇವತ್ತು ಎಲ್ರಿಗೂ ತಲುಪಿರುವುದು. ಈ ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಎಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದೆ ಎನ್ನುವ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಯಾಕಂದರೆ ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆಯಲ್ಲಿ ಆ ಯೋಜನೆಯಲ್ಲಿ ಪ್ರಧಾನಮಂತ್ರಿಯವರ ಹೆಸರು ಕೂಡ ಇದೆ. ಈ ದೇಶದ ಗ್ರಾಮೀಣ ಭಾಗದ ಬಡ ಯುವಕ ಯುವತಿಯರಿಗೆ ಉದ್ಯೋಗವನ್ನು ಕಲ್ಪಿಸಬೇಕು, ಅವರಿಗೆ ವಿಶೇಷವಾದ ಕೌಶಲ್ಯಗಳನ್ನು ಕಲಿಸಿಕೊಡಬೇಕೆನ್ನುವಂಥ ನಿಟ್ಟಿನಲ್ಲಿ ಆ ಯೋಜನೆಯನ್ನು ತರಲಾಗಿತ್ತು. ಮೊದಲಿಗೆ ಆರಂಭದಲ್ಲಿ ಈ ಯೋಜನೆಯನ್ನು ಆರಂಭ ಮಾಡಿದಾಗ ದೊಡ್ಡ ಮಟ್ಟದ ಪ್ರಚಾರವನ್ನು ನೀಡಲಾಗಿತ್ತು. ಸ್ವತಃ ಪ್ರಧಾನಮಂತ್ರಿಯವರು ಇದಕ್ಕೆ ಸಾವಿರಾರು ಕೋಟಿ ರೂಪಾಯಿಯ ಒಂದು ವೆಚ್ಚದಲ್ಲಿ ಜಾಹೀರಾತನ್ನು ನೀಡಿರುವಂತಹ ಸುದ್ದಿ ಕೂಡ ಆಗಿತ್ತು. ಭಾರಿ ದೊಡ್ಡ ಮಟ್ಟದಲ್ಲಿ ನಾವು ಈ ದೇಶದ ಯುವಜನತೆಗೆ ಬದುಕನ್ನು ಕಟ್ಟಿಕೊಡ್ತೇವೆ, ಕೌಶಲ್ಯವನ್ನು ಕಲಿಸಿಕೊಡ್ತೇವೆ ಅಂತ ಹೇಳಿದರು. ಆದರೆ ಆ ಯೋಜನೆ ಅನುಷ್ಠಾನಕ್ಕೆ ಬಂದ ನಂತರ ಅದರಲ್ಲಿ ಏನಾಗಿದೆ ಎನ್ನುವಂಥ ಒಂದು ಫಲಿತಾಂಶ ಏನಂತ ಕೇಳಿದರೆ ಇವತ್ತಿನ ಇಷ್ಟು ದೊಡ್ಡ ಹಗರಣ. ಯಾಕಂದರೆ ಇದು ಹಗರಣ ಆಗಿದೆ ಅಂತ ಯಾವುದೇ ಕಾಂಗ್ರೆಸ್ ಪಕ್ಷ ಆಗಲಿ ವಿರೋಧ ಪಕ್ಷವಾಗಲಿ ಯಾರೂ ಕೂಡ ಇದನ್ನು ಆರೋಪ ಮಾಡಿದ್ದಲ್ಲ. ಇದನ್ನು ಕೇಂದ್ರ ಸರ್ಕಾರದ್ದೇ ಸಂಸ್ಥೆಯಾಗಿರುವ ಕೇಂದ್ರ ಸರ್ಕಾರದ ಲೆಕ್ಕ ಪರಿಶೋಧನಾ ಸಂಸ್ಥೆಯಾಗಿರುವ CAG ಸಂಸ್ಥೆಯವರೇ ಈ ಯೋಜನೆಯಲ್ಲಿ ಭಾರಿ ದೊಡ್ಡ ಮಟ್ಟದ ಹಗರಣ ಆಗಿದೆ ಅಂತ ಹೇಳಿದ್ದಾರೆ. ಸುಮಾರು ಒಂದು 14,400 ಸಮಥಿಂಗ್ ಕೋಟಿ ರೂಪಾಯಿಯ ಈ ಯೋಜನೆಗೆ ಅಂತ ಅನುದಾನವನ್ನು ಮೀಸಲಾಗಿಡಲಾಗಿತ್ತು. ಅದರಲ್ಲಿ 13,888 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಲಾಗಿತ್ತು. ಅಷ್ಟು ದೊಡ್ಡ ಮೊತ್ತದ ಹಣ ಬಿಡುಗಡೆ ಆದ ನಂತರ ಅದರಲ್ಲಿ ಒಂದು 10,194 ಕೋಟಿ ರೂಪಾಯಿಗೆ ಯಾವುದೇ ಕೂಡ ಲೆಕ್ಕವೂ ಇಲ್ಲ, ಯಾವುದೇ ಹೆಸರಿಗೆ ಅಥವಾ ವ್ಯಕ್ತಿಗೆ ಅದು ಯಾರಿಗೆ ಹೋಗಿದೆ ಎನ್ನುವ ಮಾಹಿತಿ ಕೂಡ ಇಲ್ಲ ಎನ್ನುವಂಥ ಒಂದು ಲೆಕ್ಕಾಚಾರವನ್ನು, ವರದಿಯನ್ನು ಕೇಂದ್ರ ಸರ್ಕಾರದ್ದೇ ಸಂಸ್ಥೆ ನೀಡಿರುವುದು ಇದು ಕೇಂದ್ರ ಸರ್ಕಾರದ ಪ್ರಾಮಾಣಿಕತೆಯ ಮುಂದೆ ಇರುವಂತಹ ದೊಡ್ಡ ಪ್ರಶ್ನೆ. ಈಗ ಪ್ರಧಾನಮಂತ್ರಿ ಕೌಶಲ್ಯ ಯೋಜನೆಯ ವಿಚಾರ ಏನಂತ ತಿಳ್ಕೊಳ್ಳೋಣ. ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆಯ ಅಡಿಯಲ್ಲಿ ಸುಮಾರು 1,10,00,000 ಜನ ಯುವಕ ಯುವತಿಯರಿಗೆ ಈ ದೇಶದಲ್ಲಿ ಕೇಂದ್ರ ಸರ್ಕಾರ ಕೌಶಲ್ಯವನ್ನು ಕಲಿಸಿಕೊಡಲಾಗಿತ್ತು. ಅದ್ರ ಆ ಯೋಜನೆ ಯಾವ ರೀತಿ ಅನುಷ್ಠಾನ ಆಗಿದೆ ಅಂದರೆ ಸರ್ಕಾರದ ಜೊತೆಗೆ ಕೇಂದ್ರ ಸರ್ಕಾರದ ಜೊತೆಗೆ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂದರೆ ಬೇರೆ ಬೇರೆ ಸಂಸ್ಥೆಗಳು ಈ ಯುವಕ ಯುವತಿಯರಿಗೆ ಕೌಶಲ್ಯವನ್ನು ಕಲಿಸಿಕೊಡಲಿಕ್ಕೆ ಒಂದಷ್ಟು ಸಂಸ್ಥೆಗಳನ್ನು ಪಾರ್ಟ್ನರ್ ಆಗಿ ತೆಗೆದುಕೊಳ್ಳಲಾಗಿತ್ತು. ಅದರಲ್ಲಿ ಹಳ್ಳಿಯ ಯುವಕ ಯುವತಿಯರನ್ನು ವಿದ್ಯಾರ್ಥಿಗಳನ್ನಾಗಿ ಮಾಡಲಾಗಿತ್ತು. ಅದರ ಮುಖಾಂತರ ಒಂದು 13,884 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಲಾಗಿತ್ತು. ಆದರೆ ನಿಜವಾಗಿಯೂ ಫಲಾನುಭವಿಗಳು ಎಷ್ಟು ಅಂತ ಕೇಳಿದರೆ ಕೇವಲ 5 ಲಕ್ಷ ಜನ ಮಾತ್ರ. 1,10,00,000 ಜನರಿಗೆ ನಾವು ಕೌಶಲ್ಯವನ್ನು ಕಲಿಸಿಕೊಟ್ಟಿದ್ದೇವೆ ಅಂತ ಕೇಂದ್ರ ಸರ್ಕಾರ ಹೇಳಿದರೆ ನಿಜವಾಗಿಯೂ ಅಲ್ಲಿ ನಿಜವಾದ ಲೆಕ್ಕಾಚಾರವನ್ನು ನೋಡಿದಾಗ ಕೇವಲ 5 ಲಕ್ಷ ಜನ ಯುವಕರಿಗೆ ಮಾತ್ರ ಇಷ್ಟು ಕೌಶಲ್ಯವನ್ನು ಕಲಿಸಿಕೊಡಲಾಗಿದ್ದು. ಹಾಗಾದರೆ 10,194 ಕೋಟಿ ರೂಪಾಯಿ ಎಲ್ಲಿ ಹೋಯಿತು? ಈ ಕೋಟಿ ಇಷ್ಟು ದೊಡ್ಡ ಮಟ್ಟದ ಮೊತ್ತಕ್ಕೆ ಯಾವುದೇ ಲೆಕ್ಕ ಇಲ್ಲ ಅಂದರೆ ಪ್ರಧಾನಮಂತ್ರಿಯವರು ಆರಂಭದ ದಿನಗಳಲ್ಲಿ ಹೇಳ್ತಾ ಬಂದಿರೋದು ನಾ ಕಾವುಂಗ ನಾ ಕಾನೇದುಂಗ ಅಂತ. ಅಂದರೆ ನಾನು ಪ್ರಧಾನಮಂತ್ರಿ ಆದರೆ ನಾನು ತಿನ್ನುವುದಿಲ್ಲ, ತಿನ್ನುವವರಿಗೂ ಬಿಡುವುದಿಲ್ಲ, ಅಂದರೆ ಭ್ರಷ್ಟಾಚಾರವನ್ನು ನಡೆಸಲಿಕ್ಕೆ ನಾನು ಬಿಡುವುದಿಲ್ಲ ಅಂತ ಹೇಳಿದವರು ಇವತ್ತು ಅವರದೇ 12 ವರ್ಷದ ಪ್ರಧಾನಮಂತ್ರಿಯ ಅಧಿಕಾರಾವಧಿಯಲ್ಲಿ ಅವರದೇ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರದ ಮೂಗಿನಡಿಯಲ್ಲಿ 10,194 ಕೋಟಿ ರೂಪಾಯಿ ಬಹುದೊಡ್ಡ ಒಂದು ಹಗರಣ ಆಗಿದೆ ಅಂತಾದರೆ ಹಾಗಾದರೆ ಇವರು ಯಾವ ರೀತಿಯ ಚೌಕಿದಾರ್? ನಾನು ಚೌಕಿದಾರ, ನಾನು ಕಾವಲುಗಾರ, ನಾನು ಈ ದೇಶವನ್ನು ಮಾರಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳ್ತಾ ಇದ್ದ ಪ್ರಧಾನಮಂತ್ರಿಯವರ ಮೋದಿಯವರ ಸರ್ಕಾರದ ಒಂದು ಆಡಳಿತ ಅವಧಿಯಲ್ಲೇ ಇಷ್ಟು ದೊಡ್ಡ ಮಟ್ಟದ ಹಗರಣ ಆಗಿದೆ. ಇವತ್ತು ಆ ಹಗರಣವನ್ನು ಯಾವುದೇ ಒಂದು ಮಾಧ್ಯಮದಲ್ಲಿ ಬರದಾಗೆ, ಗೋಧಿ ಮಾಧ್ಯಮದಲ್ಲಿ ಬರದಾಗೆ ಅದನ್ನು ತಡೆದು ಹಿಡಿಯುವಂತಹ, ನಿಯಂತ್ರಣ ಮಾಡುವಂತಹ ವ್ಯವಸ್ಥೆ ಕೂಡ ನಡೀತಾ ಇದೆ. ಒಂದಷ್ಟು ಜನ ಯೂಟ್ಯೂಬರ್ಗಳು ಈ ಕೇಂದ್ರ ಸರ್ಕಾರದ ಹಗರಣವನ್ನು ಜನರ ಮುಂದೆ ಇಡ್ತಾ ಇದ್ದಾರೆ. ಇದನ್ನು ನಾವು ನೋಡಬೇಕು. ಯಾಕಂದರೆ ಇಷ್ಟು ದೊಡ್ಡ ಮಟ್ಟದ ಹಣ ಎಲ್ಲಿ ಹೋಗ್ತದೆ ಅಂತ ಕೇಳಿದರೆ ನಾವು ಬೇರೆ ಬೇರೆ ರಾಜ್ಯಗಳಲ್ಲಿ ನೋಡ್ತೇವೆ. BJP ಸರ್ಕಾರ ಇಲ್ಲದ ರಾಜ್ಯಗಳಲ್ಲಿ ಸರ್ಕಾರವನ್ನು ಉರುಳಿಸಲಿಕ್ಕೆ, MLAಗಳನ್ನು ಖರೀದಿ ಮಾಡೋದಕ್ಕೆ ಇಂಥ ಒಂದು ಪ್ರಕ್ರಿಯೆಗಳಿಗೆ ಈ ದುಡ್ಡು ಹೋಯ್ತಾ? ಈ ಎಲ್ಲ ವಿಚಾರಗಳನ್ನು ನಾವಿತ್ತು ಗಮನದಲ್ಲಿ ಇಟ್ಕೊಳ್ಬೇಕು. ನಾ ಕಾವುಂಗ ನಾ ಕಾನೇದುಂಗ ಎನ್ನುವಂತಹ ಮೋದಿಯವರ ಘೋಷಣೆ ಇವತ್ತು ಯಾವುದೇ ಒಂದು ಜನಮಾನಸದಲ್ಲಿ ನಿಂತಿಲ್ಲ. ಯಾಕಂದರೆ ಇಷ್ಟು ದೊಡ್ಡ ಹಗರಣ ಆದಾಗ ಅದಕ್ಕೆ ಯಾವುದೇ ಒಂದು ಪ್ರಾಮಾಣಿಕವಾದ ಸರ್ಕಾರ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಈ ಎಲ್ಲ ವಿಚಾರಗಳನ್ನು ನಾವು ಗಮನದಲ್ಲಿ ಇಟ್ಟುಕೊಂಡು ಮುಂಬರುವ ದಿನಗಳಲ್ಲಿ ನಾವು ಈ ದೇಶಕ್ಕೆ ಉತ್ತಮವಾದ ಒಂದು ಸರ್ಕಾರವನ್ನು, ಪ್ರಾಮಾಣಿಕವಾಗಿ ಜನರಿಗೆ ಅಧಿಕಾರವನ್ನು ನೀಡುವಂಥ, ಪ್ರಾಮಾಣಿಕವಾಗಿ ಒಂದು ಸರ್ಕಾರವನ್ನು ನೀಡುವಂಥ ಸರ್ಕಾರವನ್ನು ಚುನಾಯಿಸೋಣ ಎನ್ನುವ ಮಾತನ್ನು ಹೇಳ್ತಾ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.